ಮರ್ಡರ್ ಕೇಸ್ಗೆ ಮತ್ತೆ ತಿರುವು ಸಿಗ್ತಾ ಇದೆ. ಮರ್ಯಾದೆಗಾಗಿ ಈ ಮೂವರ ಹತ್ಯೆ ನಡೆದಿರ್ಲಿಲ್ವಾ? ಖಾಕಿ ಮುಂದೆ ಆ ಹಂತಕ ಅಕ್ಷಯ್ ಸುಳ್ಳು ಹೇಳಿದ್ನ. ತನಿಖೆ ವೇಳೆ ತಂಗಿಯ ಗರ್ಭಿಣಿ ಕಥೆ ಕಟ್ಟಿದ್ನ ಆ ಪಾತಕಿ. ಮೂವರ ಕೊಲೆ ಹಿಂದೆ ಬೇರೆದ್ದೇ ಕಥೆ ಇದೆಯಾ? ಹಣದ ಆಸೆಗೆ ಮನೆಯವ್ರನ್ನೇ ಕೊಂದು ಬೇರೆ ಕಥೆ ಕಟ್ಟಿದ್ದ ಈ ಪಾಪಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ತ್ರಿವಳಿ ಮರ್ಡರ್ ನ ಟ್ವಿಸ್ಟ್ ಕಹಾನಿ ನೋಡ್ತಾ ಹೋಗೋಣ. ಅಪ್ಪ ಅಮ್ಮ ತಂಗಿಯನ್ನು ಕೂಡ ಕೊಂದು ಹಾಕ್ಬಿಟ್ಟಿದ್ದ ಪಾಪಿ. ಆದ್ರೆ ಪೊಲೀಸರ ಎದುರು ಮರ್ಯಾದಾ ಹತ್ಯೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದ. ಆದ್ರೆ ಅಲ್ಲಿ ಆಗಿರುವಂತದ್ದೇ ಬೇರೆ ಅನ್ನುವ ಸುಳಿವು ಸಿಗ್ತಾ ಇದೆ. ಹಂತಕ ಅಕ್ಷಯ್ಗೆ ಬೇರೆ ಯಾವ್ದಾದ್ರು ಚಟಗಳಿದ್ವಾ? ಯಾಕೆ ಹಿಂಗ್ ಮಾಡ್ದ? ಹಣದ ಆಸೆಗೋಸ್ಕರ ಅಪ್ಪ ಅಮ್ಮ ತಂಗಿಯನ್ನ ಕೊಂದು ಬೇರೆಯದ್ದೇ ಕತೆ ಕಟ್ಟದ್ನ. ತನ್ನ ಬೆನ್ನ ಹಿಂದೆ ಹುಟ್ಟಿದವಳು ಆಕೆ. ಅವಳನ್ನು ಬಿಡ್ಲಿಲ್ಲ, ಹುಟ್ಟಿಸಿದವ್ರನ್ನು ಬಿಡ್ಲಿಲ್ಲ ಈ ಪಾಪಿ. ಹಂತಕ ಅಕ್ಷಯ್ಗೆ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಚಟ ಇತ್ತಂತೆ. ಇದಕ್ಕಾಗಿ ಅಪ್ಪ ಅಮ್ಮ ತಂಗಿಯನ್ನ ಕೊಂದನ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರ ಮುಂದೆ ಹಂತಕ ಅಕ್ಷಯ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ ಅನ್ನುವ ಅನುಮಾನ ಇದೆ. ತಂಗಿ ಗರ್ಭಿಣಿ ಅಂತ ಹೇಳಿ ಕತೆ ಕಟ್ಟಿರೋದ್ರ ಬಗ್ಗೆಯೂ ಕೂಡ ಖಾಕಿ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಹಣದ ವಿಚಾರಕ್ಕೆ ಮನೆಯವ್ರನ್ನ ಕೊಲೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಸಿಗ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಇಂಥದ್ದೇನಾದ್ರೂ ಇನ್ ಕೇಸ್ ಇದ್ರೂ ಕೂಡ ಅಂಥದನ್ನ ಹೊರಗಡೆ ಹೇಳ್ಕೊಳಕ್ಕೆ ಮುಜುಗರ ಪಡ್ತಾರೆ, ಮರ್ಯಾದೆಗೆ ಹೋಗುತ್ತಲ್ಲ ಅಂತ. ಬಟ್ ಈ ಪಾಪಿ ತಂಗಿ ಮರ್ಯಾದೆ ಮಾನ ಹರಾಜಾದ್ರೂ ಪರವಾಗಿಲ್ಲ, ನನಗೆ ಹಣವೇ ಹೆಚ್ಚು ಅನ್ನೋ ರೀತಿಯಲ್ಲಿ ಹುಟ್ಟಿಸಿದ ಅಪ್ಪ ಅಮ್ಮನ್ನೂ ಬಿಡ್ಲಿಲ್ಲ, ತನ್ನ ಬೆನ್ನ ಹಿಂದೆ ಹುಟ್ಟಿದ ತಂಗಿಯನ್ನೂ ಬಿಡ್ಲಿಲ್ಲ. ಬಿಕಾಸ್ ಆಫ್ ದುಡ್ಡು ಕೊಂದೇ ಬಿಟ್ಟಿದ್ದಾನೆ. ಅದು ಕಥೆ ಕಟ್ಟಿದ್ಯೇನಂತ? ತನ್ನ ತಂಗಿ ಯಾರನ್ನೋ ಇಷ್ಟಪಡ್ತಿದ್ಲು, ಪ್ರೆಗ್ನೆಂಟ್ ಬೇರೆ ಆಗಿಬಿಟ್ಟಿದ್ಲು, ಅದನ್ನ ತಡ್ಕೊಳಕ್ಕಾಗದೆ ಕೋಪ ಬಂದು ನನ್ನ ಕೋಪ ನೆತ್ತಿಗೇರಿ ಈ ಹಲ್ಕ ಕೆಲಸ ಮಾಡಿದೆ ಅಂತ ನಾಟಕಗಳು. ಪೊಲೀಸರು ಬಿಡ್ತಾರಾ? ಇಂಥವ್ನ ಎಷ್ಟು ಜನರನ್ನು ನೋಡಿರ್ತಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈತ ಕಟ್ಟಿದಂತಹ ಕಥೆಗೂ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದ್ದಂಗಿದೆ. ಡೀಟೇಲ್ಸ್ ಏನಿದೆ? ಇದೇ ಏನು ತಿಲಕ್ ನಗರ ಪೊಲೀಸರಿಂದ ಬಂಧನಕ್ಕೊಳಗಾಗಿರ್ತಕ್ಕಂತ ಅಕ್ಷಯ್, ಈತ ಒಂದು ತ್ರಿವಳಿ ಮರ್ಡರ್ ಕೇಸ್ನಲ್ಲಿ ಸೆರೆ ಸಿಕ್ಕಂತ ಆರೋಪಿ. ಆತನಿಗೆ ಸಹಾಯ ಮಾಡಿದಂತ ವಸಂತ್ ಅನ್ನೋ ಆರೋಪಿಯನ್ನು ಸಹ ಬಂಧಿಸಿ ಈಗ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಮೊದಲಿಗೆ ತನಿಖೆಯ ವಿಚಾರಣೆ ಸಂದರ್ಭದಲ್ಲಿ ಆತ ಕೊಟ್ಟಂತ ರೀಸನ್, ತನ್ನ ತಂಗಿ ಯಾರನ್ನೋ ಅನ್ಯ ಧರ್ಮದವರನ್ನ ಲವ್ ಮಾಡ್ತಾ ಇದ್ಲು, ಅದ್ರ ಜೊತೆಗೆ ಆಕೆ ಗರ್ಭಿಣಿ ಸಹ ಆಗಿದ್ದು, ಅದು ನನಗೆ ಇಷ್ಟ ಇರ್ಲಿಲ್ಲ. ಜೊತೆಗೆ ಕುಟುಂಬಸ್ಥರು ಸಹ ಆಕೆಯನ್ನ ಆತನಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರು. ಇದನ್ನ ನಾನು ಸಹಿಸ್ಕೊಳ್ಳದೆ ಮೂವರನ್ನು ಸಹ ಹತ್ಯೆ ಮಾಡಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ತನಿಖೆಯನ್ನ ತೀವ್ರಗೊಳಿಸಿ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಮತ್ತೊಂದು ಆತಂಕಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಇಲ್ಲಿ ಅಕ್ಷಯ್ ಏನಿದ್ದಾನೆ, ಈತ ಒಂದು ಜೂಜಾಟವನ್ನ ಆಡ್ತಾ ಇದ್ದ, ಜೊತೆಗೆ ಬೆಟ್ಟಿಂಗ್ ದಂಧೆಯಲ್ಲೂ ಸಹ ಆಡಿ ಸಾಕಷ್ಟು ಹಣವನ್ನ ಕಳ್ಕೊಂಡಿದ್ದ. ಆ ಹಣವನ್ನ ಏನದು ಸಾಲವನ್ನ ತೀರ್ಸೋದಕ್ಕೆ ಇವರು ಏನು ದಾವಣಗೆರೆ ಬಳಿ ಇರ್ತಕ್ಕಂಥ ಜಗಳೂರಿನಲ್ಲಿ ಒಂದು ಮನೆ ಇತ್ತು, ಆ ಮನೆಯನ್ನ ಮಾರಾಟ ಮಾಡಿ ಸುಮಾರು 1.5 ಕೋಟಿ ಹಣವನ್ನ ತನ್ನ ಮಗಳ ಮದುವೆಗೆ ಅಂತ ಅವರ ತಂದೆ ಕೂಡಿಟ್ಕೊಂಡಿದ್ರು. ಆ ಹಣವನ್ನ ಕೊಡು ಅಂತ ಪದೇ ಪದೇ ಪೀಡಿಸ್ತಾ ಇದ್ದ. ಯಾವ ಸಂದರ್ಭದಲ್ಲಿ ಹಣವನ್ನ ಕೊಡೋದಕ್ಕೆ ಸಂಪೂರ್ಣವಾಗಿ ನಿರಾಕರಿಸ್ತಾರೋ ಆ ವೇಳೆ ಇವರು ಪ್ಲಾನ್ ಅನ್ನ ಮಾಡ್ತಾರೆ. ತನ್ನ ಸೋದರ ಮಾವ ವಸಂತನ್ನ ಸಹಾಯವನ್ನ ಪಡೆದುಕೊಂಡು ಅವರ ಮೂವರು ಹೊತ್ತಿಗೆ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ. ಏನು ಇವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂತ ಮನೆಗೆ ಹೋಗೋದು, ಅವ್ರಿಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ನಿಮ್ಗೆ ಸರ್ಪ್ರೈಸ್ ಆಗಿ ಏನೋ ಗಿಫ್ಟ್ಸ್ ಇದ್ದೀನಿ ಕೊಡ್ತೀನಿ ಅಂತ ಹೇಳಿ ಒಬ್ಬೊಬ್ಬರನ್ನ ಒಂದೊಂದು ಕೋಣೆಗೆ ಕರೆದುಕೊಂಡು ಅವರನ್ನ ಭೀಕರವಾಗಿ ಹತ್ಯೆಗೈತಾನೆ. ಬಳಿಕ ಅಲ್ಲೇ ಆ ಗುಂಡಿಯನ್ನ ತೋಡಿ ಊತ ಹಾಕುವಂತ ಕೆಲಸವನ್ನ ಸಹ ಮಾಡಿರ್ತಾರೆ. ಈಗ ಏನು ಪೊಲೀಸರ ತನಿಖೆಯಲ್ಲಿ ಆಕೆಯ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಮೊದಲು ಏನು ಹೇಳಿಕೆಯನ್ನ ಕೊಟ್ಟಿದ್ನೋ ಆಯಾ ಮೊದಲು ಸಹ ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವಾಗ ಮನೆಯನ್ನ ಮಾರಾಟ ಮಾಡಿದ್ರು, ಎಷ್ಟು ಹಣ ಬಂದಿತ್ತು ಅನ್ನೋದ್ರ ಬಗ್ಗೆ ಸಹ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್.